ಹಾಯ್ ಹಲೋ ಮೈ ಡಿಯರ್ ಆಲ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ ಮಕ್ಕಳ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿರ್ತೀರಾ ಅಂತ ಅನ್ಕೊಳ್ತೀನಿ ಮಕ್ಕಳ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಸೊ ನಿಮ್ದೆಲ್ಲ ಸ್ಟಡೀಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ, ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ ಮಕ್ಕಳ. ಸೊ ಐ ವೆಲ್ಕಮ್ ಯು ಆಲ್ ಫಾರ್ ದ ಸೆಷನ್. ಇವತ್ತಿನ ಸೆಷನ್ ಬಂದು ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಈ ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಕ್ಕಳ, ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಆಲ್ ದ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಮಕ್ಕಳ. ಯಾಕೆ ಅಂತಂದ್ರೆ you have successfully completed your examinations. You are all moving to the second PUC examinations. Second PUC ಇದಕ್ಕೆ ಹೋಗ್ತಾ ಇದ್ದೀರಾ, ಜರ್ನಿಗೆ ಹೋಗ್ತಾ ಇದ್ದೀರಾ. ಐ ಡೋಂಟ್ ನೋ ಹೌ ಮೆನಿ ಆಫ್ ದಮ್ ಡಿಡ್ ವೆಲ್. ಎಷ್ಟು ಜನ ತುಂಬಾ ಚೆನ್ನಾಗಿ ಮಾಡಿರ್ತೀರಾ, ಕೆಲವೊಬ್ರು ತುಂಬಾ ಮೀಡಿಯಂ ಆಗಿ ಮಾಡಿರ್ತೀರಾ, ಕೆಲವೊಬ್ರು ಏನು ತುಂಬಾ ಚೆನ್ನಾಗಿ ಮಾಡಲ್ಲ. ಬಟ್ ಎಲ್ಲರಿಗೂ ಒಳ್ಳೆ ರಿಸಲ್ಟ್ಸ್ ಬಂದೇ ಬರುತ್ತೆ. ಡೋಂಟ್ ವರಿ ಅಬೌಟ್ ದಟ್ ಮಕ್ಕಳ. ಸೊ ನೀವೆಲ್ಲರೂ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತೀರಾ. ಎಲ್ಲರಿಗೂ ನನ್ನ ಕಡೆಯಿಂದ ಕಂಗ್ರಾಚುಲೇಷನ್. ಸೊ ನೀವೆಲ್ಲ ಫಸ್ಟ್ ಇಯರ್ PUC ನ ಮುಗಿಸಿ ಸೆಕೆಂಡ್ ಇಯರ್ PUC ಗೆ ಹೋಗ್ತಾ ಇದ್ದೀರಾ. ಓಕೆ. ಅಂಡ್ ಮಕ್ಕಳ ನೋಡಿ, ಈ ಫಸ್ಟ್ ಇಯರ್ PUC ಜರ್ನಿಯಲ್ಲಿ ತುಂಬಾ ತಪ್ಪುಗಳನ್ನ ಮಾಡಿರ್ತೀರಾ, ತುಂಬಾ ಎಡವಟ್ಗಳನ್ನ ಮಾಡ್ಕೊಂಡಿರ್ತೀರಾ. ತುಂಬಾ ಜನಕ್ಕೆ ರಿಯಲೈಸೇಷನ್ ಆಗಿರುತ್ತೆ, ಈಗ ನಾನು ಒಂದು ವರ್ಷ ನಾನು ವೇಸ್ಟ್ ಆಗಿ ಕಳೆದುಬಿಟ್ಟಿದೆ ಅಂತ ತುಂಬಾ ಜನಕ್ಕೆ ರಿಯಲೈಸೇಷನ್ ಆಗಿರುತ್ತೆ. ಅದೇ ತರ ಮಕ್ಕಳ, ಐ ಡೋಂಟ್ ನೋ ಎಷ್ಟು ಜನ ನೀವು ಫಸ್ಟ್ ಇಯರ್ PUC ಅಲ್ಲಿ ಫಸ್ಟ್ ಡೇ ಇಂದ ಓದಿದಿರೋ, ಅಥವಾ ಲಾಸ್ಟ್ ಡೇ ಅಲ್ಲಿ ಕುತ್ಕೊಂಡು ಓದಿದಿರೋ, ಅಥವಾ ಮಿಡ್ಲಲ್ಲಿ ಓದಿದಿರೋ, ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಮಕ್ಕಳ. ಸೊ ಪಾಸ್ಟ್ ಇಸ್ ಪಾಸ್ಟ್, ಡೋಂಟ್ ವರಿ ಅಬೌಟ್ ದಟ್ ಮಕ್ಕಳ. ಸೊ ಇವತ್ತಿನ ಸೆಷನ್ ಬಂದು ಯಾರ್ಯಾರು ಫಸ್ಟ್ ಇಯರ್ PUC ನ ಮುಗಿಸಿ ಸೆಕೆಂಡ್ ಇಯರ್ PUC ಗೆ ಹೋಗ್ತಾ ಇದ್ದಾರೆ ಮಕ್ಕಳ, ಅವ್ರಿಗೆ ಈ ಸೆಷನ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತಂದ್ರೆ, ಸೊ ಪ್ರತಿ ವರ್ಷ ನಿಮಗೆ ಕರ್ನಾಟಕ ಬೋರ್ಡ್ ಅವರು ನಿಮಗೆ ಸಿಲೆಬಸ್ ಅಪ್ಡೇಟ್ ನ ಮಾಡ್ತಾರೆ. ಅಪ್ಡೇಟ್ ಅಂತಂದ್ರೆ ಏನಾದ್ರು ಚೇಂಜಸ್ ಇತ್ತು ಅಂತಂದ್ರೆ, ಏನಾದ್ರು ಇತ್ತು ಅಂದ್ರೆ ಮಾಡ್ತಾರೆ. ಅದ್ರದ್ದೊಂದು ಸಿಂಪಲ್ ಅಪ್ಡೇಟ್ ನ ಕೊಡೋದಕ್ಕೆ ಬಂದಿದ್ದೀನಿ ಮಕ್ಕಳ. ಐ ವೆಲ್ಕಮ್ ಯು ಆಲ್ ಫಾರ್ ದ ಸೆಷನ್. ಓಕೆ. ಸೊ ಇವತ್ತಿನ ಸೆಷನ್ ಬಂದು ಸೊ ಫುಲ್ ಅಪ್ಡೇಟ್ ಅಂದ್ರೆ, ಫಸ್ಟ್ ಇಯರ್ PUC ನ ಮುಗಿಸಿ ಯಾರು ಸೆಕೆಂಡ್ ಇಯರ್ PUC ಗೆ ಹೋಗ್ತಾ ಇದ್ದೀರಾ ಮಕ್ಕಳ, ಅವರಿಗೆ ಸೆಕೆಂಡ್ ಇಯರ್ PUC ಅಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಏನ್ ಸಿಲೆಬಸ್ ಇರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ನಾವು ಹೇಗೆ ಸ್ಟಡಿ ಮಾಡಬೇಕು, ವಾಟ್ ಆರ್ ಥಿಂಗ್ಸ್ ವಿ ಹ್ಯಾವ್ ಟು ಡನ್. ಯಾಕೆ ಅಂತಂದ್ರೆ, ಎಷ್ಟೋ ಜನಕ್ಕೆ ಅನ್ಸಿರುತ್ತೆ ಫಸ್ಟ್ ಇಯರ್ PUC ಎಕ್ಸಾಮಿನೇಷನ್ ಮುಗ್ದಾದ್ಮೇಲೆ ಅನ್ಸಿರುತ್ತೆ, ಅಯ್ಯೋ ನಾನು ತುಂಬಾ ದೊಡ್ಡ ತಪ್ಪನ ಮಾಡ್ಬಿಟ್ಟೆ, ನಾನು ಏನಾದ್ರು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟಿದ್ರು ಕೂಡ ನಾನು ಫಸ್ಟ್ ಇಯರ್ PUC ಅಲ್ಲಿ ಐ ಕುಡ್ ಹ್ಯಾವ್ ಗೆಟ್ ಅ ವೆರಿ ಗುಡ್ ಮಾರ್ಕ್ಸ್. ಎಷ್ಟೋ ಜನಕ್ಕೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಲ್ಲಿ ಔಟ್ ಆಫ್ ಔಟ್ ಮಿಸ್ ಮಾಡ್ಕೊಂಡಿರ್ತಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಅಥವಾ ಕೆಲವೊಬ್ರು ಏನು ಓದಿರಲ್ಲ ಮಕ್ಕಳ, ಹೌದಲ್ವಾ? ಫಸ್ಟ್ ಇಯರ್ PUC ನ ಜಾಲಿಯಾಗಿ ಕಳ್ಬಿಟ್ಟಿರ್ತಾರೆ. ಯಾಕೆ ಅಂದ್ರೆ, ನಿಮ್ಮ 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಬೋರ್ಡ್ ಎಕ್ಸಾಮಿನೇಷನ್ ಅದನ್ನ ಮುಗಿಸಿ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿರುತ್ತೆ, ಬಂದು ಸ್ವಲ್ಪ ಕಾಮ್ ಆಗಿ ಕೂಲಾಗಿ ಒಂದು ವರ್ಷ ಹಾಗೆ ಹೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ನೀವೆಲ್ಲ ಅಡ್ಮಿಷನ್ ಆಗಿ ಕ್ಲಾಸ್ ಸ್ಟಾರ್ಟ್ ಆಗಿ ಒಂದು 4-5 ತಿಂಗಳಿಗೆ ಫಸ್ಟ್ ಟೆಸ್ಟ್ ಮಿಡ್ ಟರ್ಮ್ ಎಲ್ಲ ಬಂದಿರುತ್ತೆ, ಎಲ್ಲ ಹೆಕ್ಟಿಕ್ ಆಗಿ ಹಾಗೆ ಜಾಲಿಯಾಗಿ ಕಳೆದ್ಬಿಟ್ಟಿರ್ತೀರಾ. ಬಟ್ ದಿ ಸೆಕೆಂಡ್ ಇಯರ್ PUC ಇಸ್ ವೆರಿ 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 ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ, ಈ ಸೆಕೆಂಡ್ ಇಯರ್ PUC ಬರುವಂತ ರ್ಯಾಂಕಿಂಗ್ಸ್, KCET ರ್ಯಾಂಕಿಂಗ್ ಆಗಲಿ, ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಆಗಲಿ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು. ಇದು ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ನೆಕ್ಸ್ಟ್ ನಿಮ್ಮ ಕೆರಿಯರ್ನ ಅಥವಾ ನಿಮ್ಮ ಎಜುಕೇಶನ್ ಡಿಸೈಡ್ ಮಾಡುವಂಥದ್ದು ಈ ಮಾರ್ಕ್ಸ್, ಹೌದಲ್ವಾ? ನಿಮ್ಮ KCET ರ್ಯಾಂಕಿಂಗ್ ಆಗಲಿ, ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಆಗಲಿ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟು. ಸೊ ಈ ವರ್ಷ ನೀವು ಫಸ್ಟ್ ಇಯರ್ ಏನಾದರೂ ಮಾಡ್ಕೊಂಡಿರಲಿ, ಐ ಡೋಂಟ್ ಬಾದರ್ ಅಬೌಟ್ ದಟ್. ನೀವು ಎಷ್ಟಾದ್ರೂ ಮಾರ್ಕ್ಸ್ ಬರಲಿ, ಏನಾದರೂ ಮಾಡ್ಕೊಳ್ಳಿ, ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಅಂಡ್ ಅದ್ರ ಬಗ್ಗೆ ನೀವು ಯೋಚನೆ ಕೂಡ ಮಾಡಕ್ ಹೋಗ್ಬಿಡಿ. ಈಗ ಸೆಕೆಂಡ್ ಇಯರ್ PUC ಅಲ್ಲಿ ಈ ಒಂದು ವರ್ಷ ಕರೆಕ್ಟ್ ಆಗಿ ಕೂತ್ಕೊಳ್ಳಿ ಮಕ್ಕಳ. ನೀವು ಏನ್ ಮಿಸ್ಟೇಕ್ಸ್ ಅನ್ನ ಮಾಡಿದ್ರಿ ಫಸ್ಟ್ ಇಯರ್ PUC ಅಲ್ಲಿ, ಆ ಮಿಸ್ಟೇಕ್ಸ್ ಅನ್ನ ಮತ್ತೆ ಮಾಡಬೇಡಿ. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ನಿಮ್ಗೆ ರಿಯಲೈಸೇಷನ್ ಆಗಿರುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಯಾಕಂದ್ರೆ ಸುಮಾರು ಜನ ಮಕ್ಕಳ ನಾನು ಅಬ್ಸರ್ವ್ ಮಾಡ್ದಂಗೆ, ನೀವು ಯಾರು ಕೂಡ ಪ್ರತಿದಿನ ಓದೋದಿಲ್ಲ, ಹೌದಲ್ಲ? ಒಪ್ಕೋತಿರಲ್ಲ? ಎಕ್ಸಾಮಿನೇಷನ್ ಒಂದು 3-4 ಡೇಸ್ ಅಥವಾ ಒಂದು ವಾರ ಏನೋ ಕೂತ್ಕೊಂಡು ಓದ್ಕೋತೀರಾ. ಟೆಸ್ಟ್ ಒಂದು 2 ದಿನ ಇರಬೇಕಾದ್ರೆ ಕೂತ್ಕೊಂಡು ಓದ್ಕೊಳ್ತೀರಾ. ಮಿಡ್ ಟರ್ಮ್ ಒಂದು 3-4 ಡೇಸ್ ಇರಬೇಕಾದ್ರೆ ಕೂತ್ಕೊಂಡು ನೋಟ್ಸ್ನ ಕಲೆಕ್ಟ್ ಮಾಡ್ಕೊಳ್ತೀರಾ. ಯೂಟ್ಯೂಬ್ಗಳಲ್ಲಿ ಒಂದಷ್ಟು ವಿಡಿಯೋಸ್ನ ನೋಡ್ತೀರಾ, ಶಾರ್ಟ್ಸ್ಗಳನ್ನ ನೋಡ್ತೀರಾ, ನೋಡಿ ಏನೋ ಒಂದು ಓದ್ಕೊಳ್ತೀರಾ. ನೋಡಿ ಮಕ್ಕಳ, ಎಂತ ಟೈಮಲ್ಲಿ ನೀವು ಪ್ರಿಪರೇಷನ್ ಆಗಿ ಅಷ್ಟು ಒಳ್ಳೆ ಮಾರ್ಕ್ಸ್ನ ತಗೊಳ್ತಾ ಇದ್ದೀರಾ ಅಂತಂದ್ರೆ, ಪ್ರತಿದಿನ ಒಂದು ಅರ್ಧ ಮುಕ್ಕಾಲು ಗಂಟೆ 1 ಅವರ್ ಕರೆಕ್ಟಾಗಿ ಟೈಮ್ ಸ್ಪೆಂಡ್ ಮಾಡ್ಬಿಟ್ರೆ, ಖಂಡಿತವಾಗ್ಲೂ ಸೆಕೆಂಡ್ PUC ಅಲ್ಲಿ ಯು ವಿಲ್ ಬಿಕಮ್ ಎ ಸ್ಟೇಟ್ ಟಾಪ್ ರ್ಯಾಂಕರ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಈಗ ಸೆಕೆಂಡ್ ಇಯರ್ PUC ಜರ್ನಿ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಅಂದ್ರೆ ಯಾವುದೇ ಒಂದು ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಮಕ್ಕಳ, ನಾವು ಆ ಯುದ್ಧ ಏನು, ಹೇಗಿರುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕಲ್ವಾ? ಸೊ ಹಾಗಾಗಿ ಇವತ್ತಿನ ಸೆಷನ್ ಅಲ್ಲಿ ಮಕ್ಕಳ, ಈ ಸೆಷನ್ ಅಲ್ಲಿ ನಾನು ನಿಮಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಏನು, ಹೇಗಿರುತ್ತೆ, ಆ ಸಿಲೆಬಸ್ ಏನಿರುತ್ತೆ, ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್, ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಈ ಸೆಕೆಂಡ್ ಇಯರ್ PUC ಅಲ್ಲಿ ಮಕ್ಕಳ ಸಿಲೆಬಸ್ ಏನಿರುತ್ತೆ ನಿಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ಅಂತ ಫಸ್ಟ್ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ದ ಸಿಲೆಬಸ್. ಅರ್ಥ ಆಗ್ತಿದ್ಯಾ? ಸೊ ಸಿಲೆಬಸ್ ಏನಿರುತ್ತಪ್ಪ ಅಂತಂದ್ರೆ ನೋಡಿ, ಸೊ ಸಿಲೆಬಸ್, ಸೊ ಸೆಕೆಂಡ್ PUC ಅಲ್ಲಿ ಸಿಲೆಬಸ್ ಅನ್ನ ನೋಡೋಣ. ನೋಡಿ, ಫಸ್ಟ್ ಆಫ್ ಆಲ್ ವಿಲ್ ಲರ್ನ್ ಅಬೌಟ್ ದ ಸಿಲೆಬಸ್ ಆಫ್ ದಿಸ್. ಓಕೆನಾ? ಸೊ ಸಿಲೆಬಸ್ ಅಂದ್ರೆ ಯಾವ ಚಾಪ್ಟರ್ಸ್ ಇರುತ್ತೆ, ಏನಿರುತ್ತೆ, ಅರ್ಥ ಆಗ್ತಿದ್ಯಾ? ಆ ಸಿಲೆಬಸ್ ಅನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಸೊ ಖಂಡಿತವಾಗ್ಲು ಓಕೆ. ಈಗ ನೋಡಿ ಮಕ್ಕಳ, ಇಲ್ಲಿ ಸೆಕೆಂಡ್ ಇಯರ್ PUC ಅಲ್ಲಿ ನಿಮಗೆ ಯು ವಿಲ್ ಬಿ ಹ್ಯಾವಿಂಗ್ ಟೋಟಲಿ 13 ಚಾಪ್ಟರ್ಸ್ ಇರುತ್ತೆ. ಎಷ್ಟು ಚಾಪ್ಟರ್ಸ್ ಇರುತ್ತೆ? 13 ಚಾಪ್ಟರ್ಸ್ ಇರುತ್ತೆ. ನೋಡಿ, ಫಸ್ಟ್ ಚಾಪ್ಟರ್ ಬಂದ್ರು ಮಕ್ಕಳ ರಿಲೇಷನ್ ಅಂಡ್ ಫಂಕ್ಷನ್ಸ್ ಅಂತ. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಫಸ್ಟ್ ಚಾಪ್ಟರ್ ಬಂದು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಂತ. ಓಕೆ. ಸೆಕೆಂಡ್ ಚಾಪ್ಟರ್ ಬಂದ್ರು ITF ಅಥವಾ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ. ಇದು ನಿಮ್ಮ ಸೆಕೆಂಡ್ ಚಾಪ್ಟರ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಬಂದ್ರೆ ಮಕ್ಕಳ ಮ್ಯಾಟ್ರಿಸಸ್ ಅಂತ ಬರುತ್ತೆ. ಥರ್ಡ್ ಚಾಪ್ಟರ್ ಬಂದು ಏನ್ ಬರುತ್ತೆ?
ಮ್ಯಾಟ್ರಿಸಸ್. ಫೋರ್ತ್ ಚಾಪ್ಟರ್ ಬಂದು ನಿಮಗೆ ಡಿಟರ್ಮಿನೆಂಟ್ಸ್ ಅಂತ ಬರುತ್ತೆ. ಡಿಟರ್ಮಿನೆಂಟ್ಸ್ ಅಂತ ಬರುತ್ತೆ. ಫೋರ್ತ್ ಚಾಪ್ಟರ್ ಏನ್ ಬರುತ್ತೆ? ಡಿಟರ್ಮಿನೆಂಟ್ಸ್. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಫಿಫ್ತ್ ಚಾಪ್ಟರ್ ಬಂದ್ರು ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಬಿಲಿಟಿ. ಫಿಫ್ತ್ ಚಾಪ್ಟರ್ ಬಂದ್ರು ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಬಿಲಿಟಿ. ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಬಿಲಿಟಿ. ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಬಿಲಿಟಿ ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ ಸಿಕ್ಸ್ತ್ ಚಾಪ್ಟರ್ ಬಂದ್ರು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ ಸೆವೆಂತ್ ಚಾಪ್ಟರ್ ಬಂದು ಇಂಟಿಗ್ರಲ್ಸ್. ಸೆವೆಂತ್ ಚಾಪ್ಟರ್ ಬಂದು ಇಂಟಿಗ್ರಲ್ಸ್. ಅಂಡ್ ದ ನೆಕ್ಸ್ಟ್ ಏಯ್ತ್ ಚಾಪ್ಟರ್ ಈಸ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಏಯ್ತ್ ಚಾಪ್ಟರ್ ಬಂದು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ದ ಏಯ್ತ್ ಚಾಪ್ಟರ್. ಸೊ ನೆಕ್ಸ್ಟ್ ನೈನ್ತ್ ಚಾಪ್ಟರ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು ನಿಮಗೆ ಡಿಫರೆನ್ಷಿಯಲ್ ಈಕ್ವೇಶನ್ಸ್. ನೆಕ್ಸ್ಟ್ ಬರುವಂತದ್ದು ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಆದ್ಮೇಲೆ ವೆಕ್ಟರ್ ಆಲ್ಜಿಬ್ರಾ ಅಂತ ಬರುತ್ತೆ. ಏನಂತ ಬರುತ್ತೆ? ವೆಕ್ಟರ್ ಆಲ್ಜಿಬ್ರಾ. ವೆಕ್ಟರ್ ಆಲ್ಜಿಬ್ರಾ. ನೆಕ್ಸ್ಟ್ 11th ಒನ್ ಬಂದು 3D ಜಾಮಿಟ್ರಿ. 3 ಡೈಮೆನ್ಷನಲ್ 3D ಜಾಮಿಟ್ರಿ ಅಂದ್ರೆ ಅಂತ ಹೇಳ್ತೀವಿ 3 ಡೈಮೆನ್ಷನಲ್ ಜಾಮಿಟ್ರಿ. ನಿಮ್ಗೆ ಆಲ್ರೆಡಿ ಫಸ್ಟ್ ಇಯರ್ PUC ಇಂಟ್ರೊಡಕ್ಷನ್ ಟು 3D ಅಂತ ಒಂದು ಚಾಪ್ಟರ್ ಇದೆ. ಸೊ 3D ಜಾಮಿಟ್ರಿ. 3D ಜಾಮಿಟ್ರಿ. ನೆಕ್ಸ್ಟ್ 12th ಒನ್ ಬಂದು ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಲೀನಿಯರ್ ಪ್ರೋಗ್ರಾಮಿಂಗ್. ಲೀನಿಯರ್ ಪ್ರೋಗ್ರಾಮಿಂಗ್. ಅಂಡ್ ದ ಲಾಸ್ಟ್ ಚಾಪ್ಟರ್ ಮಕ್ಕಳ ಪ್ರೊಬ್ಯಾಬಿಲಿಟಿ. ಲಾಸ್ಟ್ ಚಾಪ್ಟರ್ ಈಸ್ ಪ್ರೊಬ್ಯಾಬಿಲಿಟಿ. ನೋಡಿ, ದ ಲಾಸ್ಟ್ ಚಾಪ್ಟರ್ ಈಸ್ ವಾಟ್? ಪ್ರೊಬ್ಯಾಬಿಲಿಟಿ. ಸೊ ನಿಮ್ಮ ಸೆಕೆಂಡ್ ಇಯರ್ PUC ಅಲ್ಲಿ ಮಕ್ಕಳ ಟೋಟಲ್ ಯು ವಿಲ್ ಬಿ ಹ್ಯಾವಿಂಗ್ ಯುವರ್ 13 ಚಾಪ್ಟರ್ಸ್. ಈ 13 ಚಾಪ್ಟರ್ಸ್ ಅಲ್ಲಿ ಮಕ್ಕಳ ಸೊ ಫಸ್ಟ್ ಇಯರ್ PUC ಇದೆ ಕಂಟಿನ್ಯೂಷನ್ ಕೆಲವೊಂದು ಚಾಪ್ಟರ್ಸ್ ಇದಾವೆ. ಸೊ ಯಾವ್ದಾದಪ್ಪ ಕೆಲವೊಂದು ಚಾಪ್ಟರ್ಸ್ ಅಂತಂದ್ರೆ ಯಾವ್ದಾವ್ದು ಕೆಲವೊಂದು ಚಾಪ್ಟರ್ಸ್ ಅಂತಂದ್ರೆ ನೋಡಿ ಮಕ್ಕಳ ರಿಲೇಷನ್ ಅಂಡ್ ಫಂಕ್ಷನ್ಸ್. ಸೊ ನೀವು ಆಲ್ರೆಡಿ ಫಸ್ಟ್ ಇಯರ್ PUC ಅಲ್ಲಿ ರಿಲೇಷನ್ಸ್ ಮತ್ತೆ ಫಂಕ್ಷನ್ಸ್ ಅನ್ನ ಓದಿದ್ದೀರಾ, ಹೌದಾ? ಅದರದ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂಷನ್. ದಿಸ್ ಇಸ್ ದ ಕಂಟಿನ್ಯೂಷನ್ ಪಾರ್ಟ್, ದಟ್ ಈಸ್ ರಿಲೇಷನ್ ಅಂಡ್ ಫಂಕ್ಷನ್, ಹೌದಾ? ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ ಇದೆ ನೋಡಿ ಚಾಪ್ಟರ್. ಸೆಕೆಂಡ್ ಚಾಪ್ಟರ್ ಇಸ್ ವಾಟ್? ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ನೀವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈಸಿಯಾಗಿ ತುಂಬಾ ಚೆನ್ನಾಗಿ ಅರ್ಥ. ಅಂದ್ರೆ ಸಿಂಪಲ್ ಮಕ್ಕಳ, ಸೈನು, ಕಾಸು, ಟ್ಯಾನ್, ಆಲ್ ದ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನಿಮಗೆ ಗ್ರಾಫ್ ಗೊತ್ತಿರಬೇಕು, ಡೊಮೈನ್ ಗೊತ್ತಿರಬೇಕು, ರೇಂಜ್ ಗೊತ್ತಿರಬೇಕು. ಆವಾಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈಸಿಯಾಗಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಮ್ಯಾಟ್ರಿಕ್ಸ್ ಮತ್ತೆ ಡಿಟರ್ಮಿನೆಂಟ್ಸ್. ಅದೆರಡು ಹೊಸ ಚಾಪ್ಟರ್ಸ್. ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ನೀವು ಆಲ್ರೆಡಿ ಲಿಮಿಟ್ಸ್ ಮತ್ತೆ ಡಿರೈವೇಟಿವ್ಸ್ ಅನ್ನ ಓದಿದ್ದೀರಾ, ಹೌದಲ್ವಾ? ಅದರದ ನೆಕ್ಸ್ಟ್ ಪಾರ್ಟ್ ಬರುವಂತದ್ದು ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ. ಸೊ ನೋಡಿ, ಈ ಚಾಪ್ಟರ್ ಕೂಡ ಕಂಟಿನ್ಯೂಸ್ ಆಗಿ ಬರುತ್ತೆ. ಅದನ್ನ ಬಿಟ್ಟರೆ ಇಲ್ಲಿ ಯಾವ ಚಾಪ್ಟರ್ಸ್ ಬರೋದಿಲ್ಲ. ನೆಕ್ಸ್ಟ್ ಬರುವಂತದ್ದು ನಿಮಗೆ 3D ಜಾಮಿಟ್ರಿ. ನೀವು ಫಸ್ಟ್ ಇಯರ್ PUC ಅಲ್ಲಿ ಮಕ್ಕಳ ಇಂಟ್ರೊಡಕ್ಷನ್ ಟು 3D ಜಾಮಿಟ್ರಿ ಅಂತ ಒಂದು ಚಾಪ್ಟರ್ ನ ಓದಿದ್ದೀರಾ, ಹೌದಾ? ಅದರ ನೆಕ್ಸ್ಟ್ ಪಾರ್ಟ್ ಬರೋದು 3D ಜಾಮಿಟ್ರಿ ಅಂತ ಬರುತ್ತೆ. ದ ಅನದರ್ ಒನ್ ಇಸ್ ವಾಟ್? ಪ್ರೊಬ್ಯಾಬಿಲಿಟಿ. ನೀವು ಫಸ್ಟ್ ಇಯರ್ PUC ಅಲ್ಲಿ ಪ್ರೊಬ್ಯಾಬಿಲಿಟಿನ ಬೇಸಿಕ್ಸ್ ಅನ್ನ ಓದಿದ್ದೀರಾ ಕ್ಲೀನ್ ಆಗಿ, ಹೌದಲ್ವಾ? ಇವೆಂಟ್ಸ್ ಅಂದ್ರೆ ಏನು, ಸ್ಯಾಂಪಲ್ ಸ್ಪೇಸ್ ಅಂತಂದ್ರೆ ಏನು, ಹೌ ಟು ಫೈಂಡ್ ಔಟ್ ದ ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್, ಆ ಥರದ್ದೆಲ್ಲ ಓದಿದ್ದೀರಾ. ಇಲ್ಲಿ ನಿಮಗೆ ಬೇಸ್ ಥಿಯರಮ್ ಅಂತ ಬರುತ್ತೆ, ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಬರುತ್ತೆ. ಅದೆಲ್ಲವನ್ನೂ ಕೂಡ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಡೋಂಟ್ ವರಿ ಅಬೌಟ್ ದಟ್. ಸೊ ದಿಸ್ ಇಸ್ ದ ಓವರ್ ಆಲ್ ವ್ಯೂ ಆಫ್ ನಿಮ್ಮ ಸೆಕೆಂಡ್ ಇಯರ್ PUC ಮ್ಯಾಥಮೆಟಿಕ್ಸ್ ಅಲ್ಲಿ ಬರುವಂತ ಈ 13 ಚಾಪ್ಟರ್ಸ್ ಮಕ್ಕಳು. ಅರ್ಥ ಆಗ್ತೀಯಾ? ಈ 13 ಚಾಪ್ಟರ್ಸ್ ಒಳಗಡೆ ಏನೇನ್ ಬರುತ್ತೆ ಅಂತ, ಈ 13 ಚಾಪ್ಟರ್ಸ್ ಅಲ್ಲಿ ಮಕ್ಕಳ ಏನೇನ್ ಬರುತ್ತೆ ಅಂತ ಸೊ ನಿಮ್ಮ ಕರ್ನಾಟಕ PU ಬೋರ್ಡ್ ಅವರು ನಿಮಗೆ ಒಂದು PDF ಫಾರ್ಮೆಟ್ ಅನ್ನ ಕಳಿಸಿದ್ದಾರೆ. ಸೊ ಆ PDF ಫಾರ್ಮೆಟ್ ಅನ್ನು ಇಲ್ಲಿ ಹಾಕಿದ್ದೀನಿ. ಇದೆಲ್ಲ ನಿಮಗೆ ಯಾವುದೇ ಒಂದು ಚಾಪ್ಟರ್ ಅನ್ನ ತಗೊಂಡ್ರೆ ಆ ಚಾಪ್ಟರ್ ಒಳಗಡೆ ಏನೇನ್ ಸಬ್ ಕಾನ್ಸೆಪ್ಟ್ಸ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ಸೊ ಎಲ್ಲಾ ಸಬ್ ಚಾಪ್ಟರ್ದು ಕೂಡ ಸಬ್ ಕಾನ್ಸೆಪ್ಟ್ಸ್ ಇಲ್ಲಿದೆ. ಅರ್ಥ ಆಗ್ತಿದ್ಯಾ? ಸೊ ಇದು PDF ಲಿಂಕ್ ಬೇಕು ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಚಾನಲ್ ಇದೆ, ಲಿಂಕ್ ಇದೆ. ಆ ವಾಟ್ಸ್ಆಪ್ ಚಾನಲ್ ಲಿಂಕ್ ಜಾಯಿನ್ ಆದ್ರೆ ಅಲ್ಲಿ ನಿಮಗೆ ಈ PDF ಸಿಗುತ್ತೆ ಮಕ್ಕಳ. ಅರ್ಥ ಆಗ್ತಿದ್ಯಾ? ಓಕೆ, ದೀಸ್ ಆರ್ ಆಲ್ ದ ಸಿಲೆಬಸ್ ಆಫ್ ದಿಸ್. ಹಾಗಾದ್ರೆ ಮಕ್ಕಳ ಈ ಸಿಲೆಬಸ್ ಅನ್ನ ನನಗೆ ಗೊತ್ತಾಯ್ತು, ಹೌದಲ್ವಾ? ಹಾಗಾದ್ರೆ ಸೆಕೆಂಡ್ ಇಯರ್ PUC ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ? ಸೇಮ್ ಆಸ್ ಇಟ್ ಈಸ್ ಮಕ್ಕಳ. ಯಾಕೆ ನೀವು ಇದನ್ನ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಸೆಕೆಂಡ್ ಇಯರ್ PUC ಎಕ್ಸಾಮಿನೇಷನ್ ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ನಿಮ್ಮ ಇಂಜಿನಿಯರಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗುತ್ತೆ, ಹೌದಲ್ವಾ? ಯಾಕೆ ಅಂತಂದ್ರೆ ನಿಮ್ಮ KCET ಇಂಜಿನಿಯರಿಂಗ್ KCET ರ್ಯಾಂಕಿಂಗ್, ದಟ್ ಈಸ್ ಇಂಜಿನಿಯರಿಂಗ್ ರ್ಯಾಂಕಿಂಗ್, ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಿಂಗ್. ಸೊ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಅನೌನ್ಸ್ ಆಗೋದು ಸೊ ಒಂದು ಬೋರ್ಡ್ ಮಾರ್ಕ್ಸ್ ಮತ್ತೆ ಇನ್ನೊಂದು KCET ಎಕ್ಸಾಮಿನೇಷನ್ ಮಾರ್ಕ್ಸ್, ಹೌದಲ್ವಾ? ಸೊ ಒಂದು ಬೋರ್ಡ್
ಒಂದು ಬೋರ್ಡ್ ಮಾರ್ಕ್ಸ್, ಇನ್ನೊಂದು ನಿಮ್ಮ KCET ಮಾರ್ಕ್ಸ್, ಎರಡು ಕೂಡ ಕೌಂಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಈ ಬೋರ್ಡ್ ಮಾರ್ಕ್ಸ್ ಅಲ್ಲಿ ಮಕ್ಕಳ, ಈ ಬೋರ್ಡ್ ಮಾರ್ಕ್ಸ್ ಅಲ್ಲಿ ನೋಡ್ಕಟ್ಯಾ, ಈ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಯಾವ ಸಬ್ಜೆಕ್ಟ್, ಇಂಜಿನಿಯರಿಂಗ್ ರ್ಯಾಂಕಿಂಗ್ ಆದ್ರೆ ಯಾವ ಸಬ್ಜೆಕ್ಟ್ಸ್ ಕೌಂಟ್ ಆಗತ್ತೆ ಅಂದ್ರೆ ನೋಡಿ ಮಕ್ಕಳ, ನಿಮಗೆ ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್, ಬೋರ್ಡ್ ಅಲ್ಲಿ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಅನ್ನ ಕೌಂಟ್ ತಗೊಳ್ತಾರೆ. ಅರ್ಥ ಆಗ್ತಿದ್ಯಾ? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮೂರು ಮಾರ್ಕ್ಸ್ ಕೂಡ ಕೌಂಟ್ ಆಗುತ್ತೆ. ಆಯ್ತಾ? ಈ KCET ಅಲ್ಲೂ ಅಷ್ಟೇ, KCET ಅಲ್ಲೂ ಕೂಡ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನೋಡಿ ಮಕ್ಕಳ, ಈ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಫಿಸಿಕ್ಸ್ ವಿಲ್ ಬಿ ಹ್ಯಾವಿಂಗ್ ಫಾರ್ 100 marks, ಕೆಮಿಸ್ಟ್ರಿ ಇಸ್ ಆಲ್ಸೋ ಹ್ಯಾವಿಂಗ್ ಫಾರ್ 100 marks, ಮ್ಯಾಥಮೆಟಿಕ್ಸ್ ಇಸ್ ಆಲ್ಸೋ ಹ್ಯಾವಿಂಗ್ ಫಾರ್ 100 marks. ಹೌದಲ್ವಾ? ಸೊ ಹಾಗಾದ್ರೆ ಟೋಟಲ್ ಆಗಿ ಮಕ್ಕಳ ನೋಡಿ, ಟೋಟಲ್ is equal to 300 marks. ಟೋಟಲ್ is equal to 300 marks. ಅರ್ಥ ಆಗ್ತಿದೆಯಾ? ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಇಲ್ಲಿ ನಿಮಗೆ KCET ಅಲ್ಲಿ ಫಿಸಿಕ್ಸ್ ವಿಲ್ ಬಿ ಹ್ಯಾವಿಂಗ್ KCET ಎಕ್ಸಾಮಿನೇಷನ್ ಫಾರ್ 60 marks, ಕೆಮಿಸ್ಟ್ರಿ 60 marks, ಮ್ಯಾಥ್ 60 marks. ಸೊ ದಟ್ ಈಸ್, ಇದು ಎಷ್ಟು ಮಾರ್ಕ್ಸ್ ಇರುತ್ತೆ? 60 marks ಇರುತ್ತೆ, ಇದು 60 marks ಇರುತ್ತೆ, ಇದು 60 marks ಇರುತ್ತೆ. ಹೌದಲ್ವಾ? therefore ನೋಡಿ, ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಇರುತ್ತೆ? 180 marks ಇರುತ್ತೆ. ಟೋಟಲ್ ಆಗಿ 180 marks. ಅರ್ಥ ಆಗ್ತಿದೆಯಾ? ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಹೇಗೆ ಅನೌನ್ಸ್ ಆಗುತ್ತೆ ಅಂದ್ರೆ, ಈ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ 100 300 ಮಾರ್ಕ್ಸ್ಗೆ ನೀವು ಎಷ್ಟು ಮಾರ್ಕ್ಸ್ ಅನ್ನ ತಗೊಳ್ತೀರಾ, ದೇ ವಿಲ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್. ಅವ್ರು ಏನ್ ಮಾಡ್ತಾರೆ? ದೇ ವಿಲ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್. ಇದಾದ್ಮೇಲೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್. ಅರ್ಥ ಆಗ್ತಿದೆಯಾ? ಈ ಪರ್ಸೆಂಟೇಜ್ ಅಲ್ಲಿ ದೇ ವಿಲ್ ಟೇಕ್ ದ 50%, ಹಾಫ್ ಆಫ್ ದಟ್ ಅಥವಾ 50% ಕ್ಯಾಲ್ಕುಲೇಟ್, ರಿಡ್ಯೂಸ್ ಮಾಡ್ತಾರೆ. ರಿಡ್ಯೂಸ್ ಟು 50%. ರಿಡ್ಯೂಸ್ ಟು, ದೇ ವಿಲ್ ರಿಡ್ಯೂಸ್ ದಿಸ್ ಒನ್ ಟು ವಾಟ್? 50%. ಇದನ್ನ ಏನ್ ಮಾಡ್ತಾರೆ ಅಂದ್ರೆ, ಅಗೈನ್ ದೇ ವಿಲ್ ರಿಡ್ಯೂಸ್ ಟು ವಾಟ್? 50%. ರಿಡ್ಯೂಸ್ ಟು 50%. ಅರ್ಥ ಆಗ್ತಿದೆಯಾ? ಮತ್ತೆ ಸೇಮ್ ಆಸ್ ಇಟ್ ಈಸ್ ಇಲ್ಲೂ ಅಷ್ಟೇ, ನಿಮ್ಮ KCET ಎಕ್ಸಾಮಿನೇಷನ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅನ್ನ ಕೌಂಟ್ ಮಾಡ್ತಾರೆ. 60 ಅಂದ್ರೆ ಎಷ್ಟು ಮಾರ್ಕ್ಸ್ ಆಯ್ತು? 180 ಮಾರ್ಕ್ಸ್ ಆಯ್ತು. ಅರ್ಥ ಆಯ್ತಲ್ಲ? ಆ 180 ಮಾರ್ಕ್ಸ್ ಅನ್ನ ದೇ ವಿಲ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್. ಅಗೈನ್ ಆ ಪರ್ಸೆಂಟೇಜ್ ಏನ್ ಮಾಡ್ತಾರೆ ಅಂದ್ರೆ, ದೇ ವಿಲ್ ರಿಡ್ಯೂಸ್ ಟು 50%. ಅಂದ್ರೆ ಹಾಫ್ ಆಫ್ ದಟ್ ಮಾಡ್ತಾರೆ ಅಷ್ಟೇ. ಫೈನಲ್ ಆಗಿ ನಾವು ಲುಕ್ ಅಟ್ ಯಾ, ಫೈನಲಿ ಬೋರ್ಡ್ ಪ್ಲಸ್ KCET ಎರಡನ್ನು ಸೇರಿಸಿ ನಿಮ್ಮ ರ್ಯಾಂಕಿಂಗು ಬರುತ್ತೆ. ರ್ಯಾಂಕಿಂಗ್ ಯಾವುದ್ರದ್ದು? ಇಂಜಿನಿಯರಿಂಗ್ ರ್ಯಾಂಕ್. ನಾನು ಹೇಳ್ತಾ ಇರೋವಂಥದ್ದು ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಹೇಗೆ ಅನೌನ್ಸ್ ಆಗುತ್ತೆ ಅಂತ. ಅರ್ಥ ಆಗ್ತಿದೆಯಾ? ಹಾಗಾಗಿ ನೋಡಿ, ಬೋರ್ಡಲ್ಲೂ ಕೂಡ ದೇ ವಿಲ್ ಟೇಕ್ ದ 50%, KCET ಎಕ್ಸಾಮ್ ಅಲ್ಲೂ ಕೂಡ 50%, ಎರಡನ್ನ ಕ್ಲಬ್ ಮಾಡಿ ಫೈನಲ್ ಆಗಿ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಿಂಗ್ ನ ಅನೌನ್ಸ್ ಮಾಡ್ತಾರೆ. ಹಾಗಾದ್ರೆ ಮಕ್ಕಳ, ಬೋರ್ಡ್ ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ ನಿಮ್ಮ KCET ಎಕ್ಸಾಮಿನೇಷನ್ ಎರಡೂ ಕೂಡ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಒಪ್ಕೊಳ್ತಿರಲ್ವಾ? ಎಸ್ಪೆಷಲಿ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ಯು ಹ್ಯಾವ್ ಟು ಸ್ಕೋರ್ ಔಟ್ ಆಫ್ 4 ಅಂದ್ರೆ ಫಿಸಿಕ್ಸ್ 100 ಬರಬೇಕು, ಕೆಮಿಸ್ಟ್ರಿ 100 ಬರಬೇಕು, ಮ್ಯಾಥಮೆಟಿಕ್ಸ್ 100 ಬರಬೇಕು. ಅರ್ಥ ಆಗ್ತಿದ್ಯಾ? ನೀವು ಈಗ ಫಸ್ಟ್ ಇಯರ್ PUC ಅಲ್ಲಿ ವೇಸ್ಟ್ ಮಾಡೋ ತರ ದಯವಿಟ್ಟು ವೇಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಒಂದೊಂದು ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟು. ಅರ್ಥ ಆಗ್ತಿದ್ಯಾ? ಸೊ ಇದ್ರ ಜೊತೆಗೆ ಮಕ್ಕಳ, ಈಗ ಇಷ್ಟೊಂದೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ, ಹೌದಲ್ವಾ? ಎಷ್ಟೋ ಜನಕ್ಕೆ ಫಸ್ಟ್ ಇಯರ್ PUC ನ ಎಕ್ಸಾಮಿನೇಷನ್ ಆದ್ಮೇಲೆ ತುಂಬಾ ರಿಯಲೈಸೇಷನ್ ಆಗಿರುತ್ತೆ, ಅಥವಾ ಎಷ್ಟೋ ಜನ ಫಸ್ಟ್ ಫಿಕ್ಸ್ ಆಗ್ಬಿಟ್ಟಿರ್ತೀರಾ, ಅಯ್ಯೋ ಫಸ್ಟ್ ಇಯರ್ PUC ಅಲ್ವಾ, ಚಿಲ್ ಮಾಡ್ಬೇಡ, ಎಕ್ಸಾಮಿನೇಷನ್ ಅಂದ್ರೆ ಇಲ್ಲಿ ಬರುವಂತ ಮಾರ್ಕ್ಸ್ ಏನೋ ಕೌಂಟ್ ಆಗೋದಿಲ್ಲ. ದಯವಿಟ್ಟು ಆ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ. ಫಸ್ಟ್ ಇಯರ್ PUC ಅಲ್ಲಿ ಏನ್ ಸ್ಟ್ರಗಲ್ ಆಗಿತ್ತು, ಏನ್ ಮಿಸ್ಟೇಕ್ಸ್ ಅನ್ನ ಮಾಡಿದ್ದೀರಾ, ಅದನ್ನೆಲ್ಲ ರೀಕಾಲ್ ಮಾಡ್ಕೊಳ್ಳಿ. ಇವತ್ತೇ ಕೂತ್ಕೊಳ್ಳಿ ಮಕ್ಕಳ. ಅಂಡ್ ಟು ಬಿ ಫ್ರಾಂಕ್, ಇನ್ನೊಂದೇನು ಗೊತ್ತೇನೋ, ಡೈಲಿ ಒಂದು ಅರ್ಧ ಇಂದ 3/4 ಗಂಟೆ ನೀವು ಜಸ್ಟ್ ಮ್ಯಾಥಮೆಟಿಕ್ಸ್ ಅನ್ನ ಕರೆಕ್ಟಾಗಿ ಓದ್ತಾ ಬಂದ್ಬಿಡಿ. ಜಸ್ಟ್ 30 to 45 minutes, ಯು ಬಿಲೀವ್ ಆರ್ ನಾಟ್, ನೀವು ಕರ್ನಾಟಕಕ್ಕೆ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದೇ ಬರ್ತೀರಾ. KCET ಅಲ್ಲಿ ಮಿನಿಮಮ್ ಡಬಲ್ ಡಿಜಿಟ್ ಅಂತ ವರ್ಸ್ಟ್ ಕೇಸ್ ಅಂತಂದ್ರು ಟ್ರಿಬಲ್ ಡಿಜಿಟ್ ರ್ಯಾಂಕಿಂಗ್ ಅಂತ ಬರ್ತೀರಾ. ಟ್ರಿಬಲ್ ಡಿಜಿಟ್ ರ್ಯಾಂಕಿಂಗ್ ಅಂದ್ರೆ ಲೆಸ್ ದ್ಯಾನ್ 1000 ರ್ಯಾಂಕಿಂಗ್ ಖಂಡಿತವಾಗ್ಲೂ ಬರ್ತೀರಾ. ಪ್ರೊವೈಡೆಡ್ ಜಸ್ಟ್ 45 minutes to 60 minutes per day.
ನೀವೇನಾದ್ರೂ ಕರೆಕ್ಟ್ ಆಗಿ ಟೈಮನ್ನು ಸ್ಪೆಂಡ್ ಮಾಡಿದ್ರೆ ಯು ಬಿಲೀವ್ ಆರ್ ನಾಟ್ ಕಂಪಲ್ಸರಿಲಿ ನೀವು ಏನ್ ಬರ್ತೀರಾ ಲೆಸ್ ದ್ಯಾನ್ 1000 ರ್ಯಾಂಕಿಂಗ್ ಬಂದೇ ಬರ್ತೀರಾ. ದಟ್ ಈಸ್ ಫಾರ್ ಡ್ಯಾಮ್ ಶೋರ್. ಅದು ಯಾವತ್ತಿಂದ ಫಸ್ಟ್ ಡೇ ಇಂದಾನೆ ಪ್ರತಿದಿನ ದಿನಕ್ಕೆ ಜಸ್ಟ್ 45 to 1 hour, 45 minutes to 60 minutes, ವಾರದಲ್ಲಿ 5 ದಿನ ಓದ್ಕೊಳ್ಳಿ. ಇನ್ನು 2 ದಿನ ರಜೆ ಇರುತ್ತೆ ಹೌದಲ್ಲ, ಇನ್ನು 2 ದಿನ ಅಂದ್ರೆ ವೀಕ್ಲಿ ವಿ ಹ್ಯಾವ್ 7 days ಹೌದಲ್ಲ, 5 ದಿನ ಈ ತರ ಪ್ರಾಕ್ಟೀಸ್ ಮಾಡಿ. ಇನ್ನು 2 ದಿನದಲ್ಲಿ ಒಂದಿನ ಟೆಸ್ಟ್ ಅನ್ನ ತಗೊಳ್ಳಿ, ಇನ್ನೊಂದು ದಿನ ಅದನ್ನ ರಿವಿಷನ್ ಮಾಡಿ. ಅಷ್ಟನ್ನ ಮಾಡಿದ್ರೆ ಯು ಬಿಲೀವ್ ಆರ್ ನಾಟ್ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಿಂಗು ಲೆಸ್ ದ್ಯಾನ್ 1000 ಬಂದೇ ಬರುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ ಫೈನ್ ಮಕ್ಕಳು. ಹಾಗಾದ್ರೆ ನಾನು ಯಾಕೆ ಇಷ್ಟೊಂದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಏನಕ್ಕೆ ಅಂತಂದ್ರೆ, ಸೊ ಎಲ್ಲ ಸ್ಟೂಡೆಂಟ್ಸ್ನ ಡಿಮ್ಯಾಂಡಿಗೋಸ್ಕರ ಸೊ ವಿ ಆರ್ ಲಾಂಚಿಂಗ್ ಎ ಬ್ಯಾಚ್. ಸೊ ವಾಟ್ ಇಸ್ ದ ನೇಮ್ ಆಫ್ ದಟ್ ಬ್ಯಾಚ್ ಅಂತಂದ್ರೆ, ಸೊ ಪ್ರಗತಿ ಬ್ಯಾಚ್. ವಾಟ್ ಇಸ್ ದ ನೇಮ್ ಆಫ್ ದ ಬ್ಯಾಚ್ ಅಂದ್ರೆ ಪ್ರಗತಿ ಸೆಕೆಂಡ್ ಪಿ ಯು ಸಿ 2027 ಅಂತ ಒಂದು ಬ್ಯಾಚ್ ಅನ್ನ ವಿ ಆರ್ ಲಾಂಚ್ಡ್. ಅರ್ಥ ಆಗ್ತಿದ್ಯಾ? ಸೊ ಇದು ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ನೀವು ಪ್ಲೇಸ್ಟೋರ್ ಅಲ್ಲಿ ಹೋಗ್ಬಿಟ್ಟು PW ಆ್ಯಪ್ನ ಡೌನ್ಲೋಡ್ ಮಾಡಿ, ಆ ಸರ್ಚ್ ಆಪ್ಷನ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತಿದೆ? ಮೇಲ್ಗಡೆ ಸರ್ಚ್ ಆಪ್ಷನ್ ಅಂತ ಬರುತ್ತೆ, ಬ್ಯಾಚಸ್ ಅಲ್ಲಿ ಹೋಗಿ ಅಲ್ಲಿ ಸರ್ಚ್ ಮಾಡಿದ್ರೆ ಜಸ್ಟ್ ಪ್ರಗತಿ ಸೆಕೆಂಡ್ PUC 2027 ಅಂತ ಕೊಟ್ರೆ ಈ ಬ್ಯಾಚ್ ಬರುತ್ತೆ. ಆಕ್ಚುಲಿ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ದಿಸ್ ಬ್ಯಾಚ್? ಏನು ಈ ಬ್ಯಾಚ್ ಇಂದ ಬೆನಿಫಿಟ್ ಅಂತಂದ್ರೆ, ಸೊ ದಿಸ್ ಬ್ಯಾಚ್ ಈಸ್ ಕಂಪ್ಲೀಟ್ಲಿ ಡಿಸೈನ್ ಫಾರ್ ಬೋರ್ಡ್ಸ್. ಈ ಬ್ಯಾಚು ನಿಮಗೆ ಕಂಪ್ಲೀಟ್ಲಿ ಡಿಸೈನ್ ಫಾರ್ ವಾಟ್? ಬೋರ್ಡ್ಸ್. ಅರ್ಥ ಆಗ್ತಿದ್ಯಾ? ಈ ಬ್ಯಾಚ್ ಇಂದ ನಿಮಗೆ ಕಂಪ್ಲೀಟ್ ಆಗಿ ವಿ ಆರ್ ಡೀಲಿಂಗ್ ವಿತ್ ಬೋರ್ಡ್ಸ್. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಏನೇನು ಕವರ್ ಆಗತ್ತಪ್ಪ ಅಂತಂದ್ರೆ ನೋಡಿ, ಬೋರ್ಡ್ಸ್ ಅಂದ್ರೆ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಮಕ್ಕಳ, ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇಲ್ಲಿ 50% ಆಫ್ ದ ಮಾರ್ಕ್ಸ್ ನಿಮಗೆ ಬೇಕಲ್ವಾ ಇಂಜಿನಿಯರ್ ರ್ಯಾಂಕಿಂಗ್ ನ ತಗೊಳ್ಳೋದಕ್ಕೆ. ಆ 50% ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಅರ್ಥ ಆಗ್ತಿದ್ಯಾ? ಜೊತೆಗೆ ಬಯೋ. ಬಟ್ ಇಲ್ಲಿ ನಿಮ್ಮ ಇಂಜಿನಿಯರಿಂಗ್ ಅಲ್ಲಿ ಬಯಾಲಜಿ ನಾವು ಕೌಂಟ್ ಮಾಡೋದಿಲ್ಲ, ಬಟ್ ನಿಮ್ಮ ಅಲ್ಲಿ ಪ್ರಗತಿ ಬ್ಯಾಚ್ ಅಲ್ಲಿ ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಅಲ್ಲಿ ನಿಮಗೆ ಫಿಸಿಕ್ಸ್ ಸಿಗುತ್ತೆ, ಕೆಮಿಸ್ಟ್ರಿ ಸಿಗುತ್ತೆ, ಮ್ಯಾಥಮೆಟಿಕ್ಸ್ ಸಿಗುತ್ತೆ, ಬಯಾಲಜಿ ಸಿಗುತ್ತೆ. ಯು ಗಾಟ್ ಅ ಪಾಯಿಂಟ್? ಸೊ ಈ ಪ್ರಗತಿ ಸೆಕೆಂಡ್ PUC 2027 ಬ್ಯಾಚ್ ಓನ್ಲಿ ಡಿಸೈನ್ ಫಾರ್ ವಾಟ್? ಬೋರ್ಡ್ಸ್ ಎಕ್ಸಾಮಿನೇಷನ್. ಜೊತೆಗೆ ಇದ್ರದ್ದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಇಟ್ಸ್ ಅ ಲೈವ್ ಕ್ಲಾಸ್. It is a live and a recorded class. ಅಂದ್ರೆ ಏನು ಲೈವ್ ಮತ್ತೆ ರೆಕಾರ್ಡೆಡ್ ಕ್ಲಾಸ್ ಅಂತಂದ್ರೆ, ಸೊ ಪ್ರತಿದಿನ ನಿಮಗೆ ಕ್ಲಾಸಸ್ ಇರುತ್ತೆ, ಶೆಡ್ಯೂಲ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವತ್ತು ಕ್ಲಾಸ್ 4 to 5:30 ನಿಮಗೆ ಮ್ಯಾಥಮೆಟಿಕ್ಸ್ ಕ್ಲಾಸ್ ಇರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಅಟೆಂಡ್ ದಟ್ ಲೈವ್ ಕ್ಲಾಸ್. ಸಪೋಸ್ ನೀವೇನೋ ಕಾಲೇಜಿಂದ ಬರೋದು ಲೇಟ್ ಆಯ್ತು ಅಥವಾ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀರಾ, ಆ ಕ್ಲಾಸ್ ಏನಾದ್ರೂ ಮಿಸ್ ಆಯ್ತು ಅಂದ್ರೆ ಆ ಲೈವ್ ಕ್ಲಾಸ್ ಏನ್ ನಡೆದಿರುತ್ತೆ ಅದು ನಿಮಗೆ ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲಿ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಸಪೋಸ್ ನೀವೇನಾದ್ರೂ ಆ ಕ್ಲಾಸ್ ಅನ್ನ ಮಿಸ್ ಮಾಡ್ಕೊಂಡ್ರೆ ಅಗೇನ್ ಯು ಕ್ಯಾನ್ ಗೋ ಟು ದಟ್ ಆ್ಯಪ್ ಅಂಡ್ ಯು ಕ್ಯಾನ್ ಈಸಿಲಿ ವಾಚ್ ದಟ್ ರೆಕಾರ್ಡೆಡ್ ವಿಡಿಯೋ. ಅರ್ಥ ಆಗ್ತಿದೆಯಾ? ಮತ್ತೆ ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಯು ವಿಲ್ ಬಿ ಗೆಟಿಂಗ್ ನೋಟ್ಸ್. ನಿಮಗೆ ಏನ್ ಸಿಗುತ್ತಪ್ಪ? ನೋಟ್ಸ್ ಸಿಗುತ್ತೆ. ಆ ಕಂಪ್ಲೀಟ್ ಲೆಕ್ಚರ್ದು ಏನಾಗಿರುತ್ತೆ ಅದು ನೋಟ್ಸ್ ಸಿಗುತ್ತೆ. ಜೊತೆಗೆ ಯು ವಿಲ್ ಬಿ ಗೆಟಿಂಗ್ DPP ಸಿಗುತ್ತೆ. DPP ಅಂದ್ರೆ ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಯಾಕೆಂದ್ರೆ ಬರೀ ಓದೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಓದಿದ್ಮೇಲೆ ನೀವು ಎಷ್ಟು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಟ್ಟಿದ್ದೀರಾ, ಎಷ್ಟು ಚೆನ್ನಾಗಿ ಎಕ್ಸಾಮಿನೇಷನ್ ಅಟೆಂಡ್ ಮಾಡ್ತೀರಾ. ಯಾಕೆಂದ್ರೆ ಒಂದ್ಸರಿ ಎಕ್ಸಾಮಿನೇಷನ್ ಬರ್ದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ನಾವು ಏನ್ ಮಿಸ್ಟೇಕ್ಸ್ ಅನ್ನ ಮಾಡಿರ್ತೀವಿ ಅಂತ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ಬೆನಿಫಿಟ್ಸು ನಿಮಗೆ ಪ್ರಗತಿ ಸೆಕೆಂಡ್ PUC ಬ್ಯಾಚ್ ಅಲ್ಲಿ ಸಿಗುತ್ತಪ್ಪ. ಇಷ್ಟು ಬೆನಿಫಿಟ್ಸ್ ನಿಮಗೆ ಪ್ರಗತಿ ಸೆಕೆಂಡ್ PUC 2027 ಬ್ಯಾಚ್ ಅಲ್ಲಿ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ಏನಕ್ಕೆ ಅಂತಂದ್ರೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕಂದ್ರೆ ನಿಮ್ಮ KCET ರ್ಯಾಂಕಿಂಗ್ ಡಿಪೆಂಡ್ ಆಗೋದು ಬೋತ್ ಬೋರ್ಡ್ ಮಾರ್ಕ್ಸ್ ಆಸ್ ವೆಲ್ ಆಸ್ ವಾಟ್ ಯುವರ್ KCET ಎಕ್ಸಾಮಿನೇಷನ್. ಸೊ ಬೋರ್ಡ್ ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕೌಂಟ್ ಆಗುತ್ತೆ. ಕಂಪಲ್ಸರಿಲಿ ಯು ಹ್ಯಾವ್ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ದಟ್ ಈಸ್ ವಾಟ್ ಅವರ್ ಇಂಟೆನ್ಷನ್. ಹಾಗಾಗಿ ಈ ಬ್ಯಾಚಿನ ವಿ ಆರ್ ಲಾಂಚ್ಡ್. ಅರ್ಥ ಆಗ್ತಿದ್ಯಾ? ದ ನೇಮ್ ಆಫ್ ದ ಬೋರ್ಡ್ ಈಸ್ ವಾಟ್? ಪ್ರಗತಿ ಸೆಕೆಂಡ್ PUC 2027. ಇಟ್ ಕವರ್ಸ್ ಆಲ್ ದ ಕಂಪ್ಲೀಟ್ ಬೋರ್ಡ್ಸ್ ಪಾರ್ಟ್. ಕಂಪ್ಲೀಟ್ ಬೋರ್ಡ್ಸ್ ಪಾರ್ಟ್ ಅಂತಂದ್ರೆ ಮಕ್ಕಳು ನಿಮಗೆ ಎಲ್ಲ A to Z ಕವರ್ ಆಗ್ಬಿಡುತ್ತೆ. ಮತ್ತೆ ಈ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಿನೇಷನ್ ಅಂತ ಹೇಳಿದೆ ಅಲ್ವಾ, ಈ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅನ್ನು ಎಕ್ಸ್ಪ್ಲೈನ್ ಮಾಡಿದೆ ಹೌದಲ್ವಾ. ಇದ್ರದ್ದು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂದ್ರೆ, ನಿಮ್ಮ ಫಸ್ಟ್ ಇಯರ್ PUC ಏನ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಇತ್ತು ಅದೇ ತರ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಫಸ್ಟ್ ಇಯರ್ PUC ಏನ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಇತ್ತು ಅದೇ ತರ ಇರುತ್ತೆ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂದ್ರೆ ಸೇಮ್ ಆಸ್ ಇಟ್ ಇಸ್. ನೋಡಿ ಮಕ್ಕಳ, ಕ್ವಶನ್ ಪೇಪರ್ ಪ್ಯಾಟರ್ನ್
ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂದ್ರೆ ಸೇಮ್ ಆಸ್ ಇಟ್ ಈಸ್. ಅಲ್ಲಿ ನಾವು ಫಸ್ಟ್ ಇಯರ್ PUC ನೀವು ಹೇಗೆ ಓದಿದ್ದೀರಾ, ಪಾರ್ಟ್ ಎ ನೋಡಿ, ಪಾರ್ಟ್ ಎ ಇರುತ್ತೆ. ಆಮೇಲೆ ಏನಿರುತ್ತೆ, ಪಾರ್ಟ್ ಬಿ ಇರುತ್ತೆ. ನೆಕ್ಸ್ಟ್ ಏನಿರುತ್ತೆ, ಪಾರ್ಟ್ ಸಿ ಇರುತ್ತೆ, ಹೌದಲ್ವಾ. ನೆಕ್ಸ್ಟ್ ಏನಿರುತ್ತೆ, ಪಾರ್ಟ್ ಡಿ ಇರುತ್ತೆ. ನೆಕ್ಸ್ಟ್ ಏನಿರುತ್ತೆ, ಪಾರ್ಟ್ ಇ ಇರುತ್ತೆ, ಹೌದಾ. ಸೊ ಪಾರ್ಟ್ ಎ ಅಂತಂದ್ರೆ, ಪಾರ್ಟ್ ಎ ಇಸ್ ವಾಟ್, MCQ ಮತ್ತೆ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. MCQ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. ಪಾರ್ಟ್ ಬಿ ಅಂತಂದ್ರೆ ಏನು, ಇಟ್ಸ್ ಅ 2 marks ಕ್ವಶನ್. ಇದು 2 marks ಕ್ವಶನ್ಸ್. ಇದು 2 marks ಕ್ವಶನ್ಸ್. ಪಾರ್ಟ್ ಸಿ ಅಂತಂದ್ರೆ ಏನು, ಇಟ್ ಇಸ್ ಅ 3 marks ಕ್ವಶನ್ಸ್. ಇಟ್ ಇಸ್ ಅ 3 marks ಕ್ವಶನ್ಸ್, ಹೌದಲ್ವಾ. ಪಾರ್ಟ್ ಡಿ ಅಂತಂದ್ರೆ ಇಟ್ಸ್ ಅ 5 marks ಕ್ವಶನ್ಸ್. ಇಟ್ ಇಸ್ ಅ 5 marks ಕ್ವಶನ್ಸ್. ಪಾರ್ಟ್ ಇ ಅಂತಂದ್ರೆ, ಸೊ ಇಲ್ಲಿ ನಿಮಗೆ 2 ತರ ಕ್ವಶನ್ಸ್ ಬರುತ್ತಪ್ಪ. ಇಲ್ಲಿ 2 ತರ ಕ್ವಶನ್ಸ್ ಬರುತ್ತೆ. ಒಂದು ನಿಮಗೆ ಮಕ್ಕಳ, ಜಸ್ಟ್ ಅ ಮಿನಿಟ್, ಓಕೆ. ಸೊ ಪಾರ್ಟ್ ಇ ಬಂದು ನಿಮಗೆ ದಿಸ್ ಇಸ್ 6 marks ಕ್ವಶನ್ ಆಸ್ ವೆಲ್ ಆಸ್ 4 marks ಕ್ವಶನ್. 6 marks ಕ್ವಶನ್ಸ್ as well as 4 marks questions. as well as 4 marks question. ಅರ್ಥ ಆಗ್ತಿದೆಯಾ. ನಿಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ಮಕ್ಕಳ, ನಿಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ದ ಮ್ಯಾಥಮೆಟಿಕ್ಸ್ ಪೇಪರ್ ಈಸ್ ಫಾರ್ ಹೌ ಮೆನಿ ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ ಇರುತ್ತೆ ನಿಮ್ಮ ಮ್ಯಾಥಮೆಟಿಕ್ಸ್ ಪೇಪರು ನೋಡಿ, 100 marks ಇರುತ್ತೆ, ಹೌದಲ್ವಾ. ಎಷ್ಟು ಮಾರ್ಕ್ಸ್ ಇರುತ್ತೆ, 100 marks. ಈ 100 marks ಅನ್ನ ಹೇಗೆ ಕವರ್ ಮಾಡ್ತಾರೆ, ಹೇಗೆ ಡಿವೈಡ್ ಮಾಡ್ತೀವಿ ಅಂದ್ರೆ ನೋಡಿ, ಫಸ್ಟ್ ಇಟ್ ವಿಲ್ ಬಿ ಡಿವೈಡ್ ಇಂಟು 2. ಒಂದು 80 marks ಇರುತ್ತೆ, ಇನ್ನೊಂದು ಏನಿರುತ್ತೆ 20 marks, ಹೌದಲ್ವಾ. 80 marks is your annual exam. 80 marks ನಿಮ್ಮ annual exam. 20 marks ನಿಮ್ಮ internals. 20 marks ನಿಮ್ಮ internals. ಅರ್ಥ ಆಗ್ತಿದೆಯಾ. ಸೊ ಈ 80 marks ಏನಿರುತ್ತೆ ನಿಮ್ಮ annual examination, ಈ 20 marks ಏನಿರುತ್ತೆ ನಿಮ್ಮ internals. internals ಅಂದ್ರೆ ಇನ್ನೇನಿಲ್ಲಪ್ಪ, ಟೆಸ್ಟ್ 1, ಮಿಡ್ ಟರ್ಮ್ ಅಂಡ್ ಟೆಸ್ಟ್ 2 ಇರುತ್ತೆ. ಈ internals ಅಲ್ಲಿ ನಿಮಗೆ ಟೆಸ್ಟ್ 1 ಅಥವಾ ಫಸ್ಟ್ ಟೆಸ್ಟ್ ಮತ್ತೆ ಮಿಡ್ ಟರ್ಮ್ ಮತ್ತೆ ಸೆಕೆಂಡ್ ಟೆಸ್ಟ್. ಈ 3 ಟೆಸ್ಟ್ಗಳು ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅಗೇನ್ ಈ 20 marks ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 2 parts ಆಗಿ ಡಿವೈಡ್ ಮಾಡ್ತಾರೆ. 10 + 10 10 ಅಸೈನ್ಮೆಂಟ್ಸ್ ಇರುತ್ತೆ, ಇನ್ನು 10 marks ಏನಿರುತ್ತೆ ಈ 3 ಟೆಸ್ಟ್ ಇಂದ ನಿಮಗೆ ಮಾರ್ಕ್ಸ್ ಅನ್ನ ಕವರ್ ಮಾಡ್ತಾರೆ. ದಿಸ್ 20 marks ಈಸ್ ಡಿವೈಡೆಡ್ ಇಂಟು 10 + 10. 10 + 10 ಆಗಿ ಡಿವೈಡ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ. ಈ 10 marks ಏನ್ ಬರುತ್ತೆ, ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಮತ್ತೆ ಸೆಕೆಂಡ್ ಟೆಸ್ಟ್. ಇನ್ನು 10 marks ಏನ್ ಬರುತ್ತೆ, ನಿಮ್ಮ ಅಸೈನ್ಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡ್ಬೇಕು. ಓಕೆ. ಸೊ ಈ 80 marks ಏನಿದೆ ಇದೆ ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್. ಅರ್ಥ ಆಗ್ತಿದ್ಯಾ. ನಾವು ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್, ಸೆಕೆಂಡ್ ಟೆಸ್ಟ್ ಹೇಗೆ ನಡೆಯುತ್ತೆ, ಏನ್ ಸಿಲೆಬಸ್ ಇರುತ್ತೆ ಪ್ಯಾಟರ್ನ್, ಅದೇ ಸಿಲೆಬಸ್ ಪ್ರಕಾರವಾಗಿ ನಿಮಗೆ ಪ್ರಗತಿ ಬ್ಯಾಚ್ ರನ್ ಆಗಿರುತ್ತೆ. ಪ್ರತಿದಿನ ಕ್ಲಾಸಸ್ ಇರುತ್ತೆ ಮಕ್ಕಳ. ಅರ್ಥ ಆಗ್ತಿದ್ಯಾ. ಪ್ರತಿದಿನ ನಿಮಗೆ ಏನಿರುತ್ತೆ, ಪ್ರಗತಿ ಬ್ಯಾಚ್ ಅಲ್ಲಿ ಕ್ಲಾಸಸ್ ಇರುತ್ತೆ. ಅರ್ಥ ಆಗ್ತಿದ್ಯಾ. ಜೊತೆಗೆ ಪ್ರತಿದಿನ DPPs ಇರುತ್ತೆ, ನೋಟ್ಸ್ ಇರುತ್ತೆ, ಲೈವ್ ರೆಕಾರ್ಡ್ಸ್ ಇರುತ್ತೆ, ಬೋರ್ಡ್ಸ್ ಇರುತ್ತೆ. ಇಸ್ ಅ ಕ್ಲಿಯರ್ ಫಾರ್ ಎವ್ರಿವನ್. ಸೊ ಇಷ್ಟನ್ನ ಹೇಳ್ತಾ ಮಕ್ಕಳ, ದಿಸ್ ಇಸ್ ಯುವರ್ ಸೆಕೆಂಡ್ PUC ಸಿಲೆಬಸ್. ಸೊ ಈ ಸಿಲೆಬಸ್ ನಿಮಗೆ ಬೇಕು ಅಂತಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ದು ಲಿಂಕ್ ಇದೆ. ಅರ್ಥ ಆಗ್ತಿದೆ. ಚಾನಲ್ ಲಿಂಕ್ ಇದೆ. ಆ ಲಿಂಕ್ ಜಾಯಿನ್ ಆದ್ರೆ ನೀವು ವಾಟ್ಸಪ್ ಡೈರೆಕ್ಟ್ ಆಗಿ ಹೋಗುತ್ತೆ, ಅಲ್ಲಿ ನಿಮಗೆ ಈ PDF ಸಿಗುತ್ತೆ. ಅರ್ಥ ಆಗ್ತಿದೆಯಾ ಮಕ್ಕಳ. ಇಷ್ಟನ್ನ ಹೇಳ್ತಾ ಮಕ್ಕಳ, ಐ ವಿಶ್ ಯು ವೆರಿ ವೆರಿ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಫಸ್ಟ್ ಇಯರ್ PUC ಮಕ್ಕಳಿಗೆ. ಏನಕ್ಕೆ, ಅಂಡ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಒನ್ಸ್ ಅಗೈನ್ ಫಾರ್ ಎವ್ರಿ ಒನ್. ಯು ಆರ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಯುವರ್ ಫಸ್ಟ್ ಇಯರ್ PUC ಮಕ್ಕಳ. ಎಲ್ಲ ಸೆಕೆಂಡ್ PUC ಬರ್ತಿದ್ದೀರಾ, ಚೆನ್ನಾಗಿ ಓದ್ಕೊಳ್ಳಿ. ಅರ್ಥ ಆಗ್ತಿದೆಯಾ. ಚೆನ್ನಾಗಿ ಓದ್ಕೊಂಡು ಸೆಕೆಂಡ್ PUC ಎಕ್ಸಾಮಿನೇಷನ್ನ ಈ ವರ್ಷ ತುಂಬಾ ಚೆನ್ನಾಗಿ ಓದಿ ಎಲ್ಲರೂ ಕೂಡ ಫಸ್ಟ್ ರ್ಯಾಂಕೆ ಬರಬೇಕು ಅಂತ ಏನ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಫಸ್ಟ್ ರ್ಯಾಂಕ್ ಬಂದೇ ಬರ್ತೀರಾ. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಓದ್ಕೊಂಡು ಬೋರ್ಡ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ನ ತಗೊಂಡು, KCT ಅಲ್ಲಿ ಒಳ್ಳೆ ಮಾರ್ಕ್ಸ್ನ ತಗೊಂಡು, ಚೆನ್ನಾಗಿ ಒಳ್ಳೆ ರ್ಯಾಂಕಿಂಗ್ನ ತಗೊಂಡು, ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜಸ್, ಒಳ್ಳೊಳ್ಳೆ ಕೋರ್ಸ್ಗಳಿಗೆ ಹೋಗಿ ಮಕ್ಕಳ. ಇಷ್ಟನ್ನ ಹೇಳ್ತಾ ಐ ವಿಶ್ ಯು ವೆರಿ ವೆರಿ ಆಲ್ ದ ಬೆಸ್ಟ್. ಬಾಯ್, ಟೇಕ್ ಕೇರ್, ಸಿ ಯು.